ಓ ಶಾಂತಿ ಅಮ್ಮ ಎಲ್ಲೋಗಿದೆ? ಎಲ್ಲೋ ಹೋಗ್ತಿರಂಗಿದಿ, ಬಾ ಕುತ್ಕ. ಅಯ್ಯೋ ಅದ ಆಂಟಿ, ನಾನು ಮೊದಲು ಸೈಬರ್ ಕೆಲಸದಲ್ಲಿ ಮಾಡ್ತಿದ್ನಲ್ಲ, ಅವ್ರು ಸರಳನ ಹತ್ರ ಕೆಲಸ ಐತೇನೆ ಅಂತ ಕೇಳಕ್ ಹೋಗಿದೆ. ಐತೆ ಅಂತ ಹೇಳ್ತಿದ್ಲು. ಅದಕ್ಕೆ ಸುಮ್ಮನೆ ಸೈಬರ್ ಸೆಂಟರ್ಗೆ ಹೋಗೋಣ ಅಂತ ಅನ್ಕೊಂಡಿನಿ ಅಂತ. ಸುಮ್ಮನೆ ಮನೇಲಿ ಕೂತಿದ್ರೆ ಬೇಜಾರು. ಹೆಣ್ಮಕ್ಳು ಮನೇಲಿ ಕುತ್ಕೊಂಬಾರ್ದು, ಏನಾದ್ರು ಮಾಡ್ತಿರ್ಬೇಕಲ್ಲ, ಅದಕ್ಕೆ ಕೆಲ್ಸಕ್ಕಾರು ಹೋಗೋಣ ಅಂತ ಕೇಳಕ್ ಹೋಗಿದೆ. ಅಮ್ಮನ್ ಕೇಳ್ದೆ, ಹೋಗ್ಬೇಡ ಅಂದ್ರು, ಆದ್ರೂ ಹೋಗ್ಬೇಕಲ್ಲ ಆಂಟಿ. ಹೌದೇನಾ? ಬಾ ಕುತ್ಕ. ಎದಕ್ಕೋಯ್ತಿ ಮಾತಾಡುವಂತೆ ಕುತ್ಕ. ಅದು ಹಿರಿಯಮ್ಮ ಇತ್ತಲ್ಲ, ಅದು ಕೇಳ್ತಿತ್ತು ನೀನು. ಶಾಂತಿ ಅಮ್ಮನ ಕರ್ಕೊಂಬಂದವ್ರಂತಲ್ಲ, ಎಲ್ಲ ಕರ್ಕೊಂಬಂದವ್ರಂತಲ್ಲ ಎಲ್ಲ ಅಂತೇಳಿ ನಮ್ಮ ಆಯಪ್ಪನ ಕಿವಿಯ ಕೇಳಿದ. ಹೌದೇನಾ? ಹಂಗೇನ ಹಿಂಗೇನ ಅಂತೇಳಿ ಮಾತಾಡ್ತಿತ್ತು. ಕುತ್ಕ, ಬರುತ್ತಾ. ಓಹೋ, ರೋಜಾ ಇಲ್ಲೇ ಕುಂತವಳೆ ಕಣೋ. ಗಾಡಿನ ಸ್ಪೀಡಾಗಿ ಓಡಿಸು, ಎಕ್ಸ್ಲೇಟರ್ ಕೊಟ್ಟೆ ನೋಡು, ಉರ್ಕೊಂಡು ಸಾಯ್ಬೇಕು. ಹೆಂಗ್ ಓಡಿಸ್ತೀಯ ಗೊತ್ತಾ? ನಾನು ನೋಡಿದೆ ಪಲ್ಲವಿ. ಬಾ ಬಾ ಬಾ, ನೋಡ್ಕೊಂಡು ಉರ್ಕೊಂಡು ಸಾಯ್ತಾಳೆ ನೋಡೀಗ. ಅಲ್ಲ ಕಡೆ ಸಂತಿ, ನಿನ್ ಗಂಡಲ್ವೇನೆ ರಾಜ ಪಲ್ಲವಿನ ಕರ್ಕೊಂಡು ಅಷ್ಟು ಮಟ್ಟಿಗೆ ಹೋಯ್ತವನ? ಏನು ಅವಳು ತುಂಡಿನ ಬಟ್ಟೆ ಹಾಕೊಂಡು ನಲ್ಕೊಂಡು ಕುಂತವಳಲ್ಲಪ್ಪ, ತೊಡೆಪಡೆ ಎಲ್ಲ ಕಾಣುವಂಗ. ಏನೇ ನಿನ್ ಗಂಡ ಈ ಥರ ಬುದ್ಧಿ ಕಲ್ತವನೇ? ನನ್ಗೆ ಯಾರು ಗಂಡಿಲ್ಲಕ್ಕ. ನನ್ನ ಗಂಡ ಸತ್ತಾಗ್ಲೇ ಒಂದು ವರ್ಷನ ಆಗೋಯ್ತು. ನಾನು ಮದುವೆ ಆದ ಒಂದು 15 ದಿನಕ್ಕೆ ಸತ್ತೋದ. ಯಾವಾಗ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿಲ್ವೋ ಅವಾಗಲೇ ನನ್ನ ಗಂಡ ಸತ್ತ. ನನಗಿಲ್ಲ. ನಾ ಸತ್ನಾಗ ನಾನೀಗ ಕೆಲಸ ಮಾಡ್ಕೊಬೇಕು, ನಾನು ಪಡಗನ ಇರ್ಬೇಕಂತ ತಿಳ್ಕೊಂಡೀನಿ. ಮಂದಿ ಹೋದ್ರೆ ನನಗೇನಕ್ಕ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ. ಪಲ್ಲವಿ ಗಾಡಿ ಕೆಟ್ಟೈತೆ ಅಂತೀನಿ, ಕೆಳಕಿಳಿ ಉರ್ಸುಮಂತೆ ಒಳಗೆ. ನಾನು ನೀನು ಜೊತೆ ಹಾಕಿರೋದು ನೋಡಿದ್ರೆ ಉರ್ಕೊಂಡು ಸಾಯ್ತಾಳೆ. ಇಳಿ. ಸರಿ ಆಯ್ತು ಇರು ರಾಜ, ಇಳಿತೀನಿ ಕೆಳಕ. ಹಂಗ ಹೇಳುವಂತೆ ಉರ್ಕೊಂಡು ಸುತ್ತಬಿಡ್ತಾಳೆ ಕಣೋ. ನಾನು ನೀನು ಜೊತೆ ಹಾಕಿರೋದು ನೋಡಿದ್ರೆ ಒಳಗೆ ಆಗೋದೇ ಇಲ್ಲ, ಉರಿತಾಳೆ. ಲೇ ಶಾಂತಿ, ಯಾಕೋ ಗಾಡಿ ಆಫ್ ಮಾಡಿದ್ರು ಕಣೆ? ಯಾಕೋ ನಿನ್ನ ಹತ್ರ ಮಾತಾಡ್ತಾನೇನೋ ಕಣೆ ರಾಜ. ನೋಡುಮ ಇದೆ. ನಾನು ಈಗಿನ ಕಾಲದೊಳಗೆ ಇಟ್ಕೊಂಡು ನಾನು ಅಷ್ಟು ಕಗ್ಲಲ್ಲ. ನೋಡ್ರಿ ನೀವು ಬೇಕಾರೆ. ನಾನು ಆ ಕಡೆ ತಿರುಗು ನೋಡಕ್ಕಿಲ್ಲ ಅಂತ ನಾಯಿಗಳನ್ನ. ನೋಡ್ರಿ, ನೀವು ನೋಡ್ತಿದ್ರ. ನಾನೇನು ನೋಡೋರ್ನೇನು ಬೇಡ ಅಂತ ಹೇಳಕ್ಕಿಲ್ಲ. ಯಾಕಂದ್ರೆ ಅವ್ರವ್ರ ಕಣ್ಣು ಅವ್ರವ್ರ ಇಷ್ಟ. ನೋಡ್ಬೇಕಂತಂದ್ರೆ ನೋಡ್ಲಿ. ಆದ್ರೆ ನನ್ಗೆ ಅವ್ರ ಮುಖಗಳು ನೋಡಕ್ ಇಷ್ಟ ಇಲ್ಲ. ಅವ್ರು ಯಾಕೆ ನಿಲ್ಲಿಸ್ತವ್ರೆ, ಏನಕ್ಕೆ ನಿಲ್ಲಿಸ್ತವ್ರೆ ಎಲ್ಲ ನನಗೆ ಗೊತ್ತೈತಿ. ನಾನು ನೋಡ್ಲಿ, ನಾನು ಮಾತಾಡ್ಲಿ ಅಂತ ಹೇಳಿ ನಿಲ್ಸಕತ್ತಿರೋದು. ನಾನು ಯಾಕೆ ನೋಡ್ಲಿ ಅವ್ರನ್ನ? ಗಾಡಿನೋ ಇಂಥ ಟೈಮಲ್ಲೇ ಟೈಮ್ ಇದು ಕೊಡುತ್ತೆ ಕಣಪಲ್ಲ. ನಾನು ನೀನು ಎಷ್ಟು ಖುಷಿಯಾಗಿ ಹೋಗುಮ ಅಂತ ರೆಡಿಯಾಗಿ ಬಂದೆ. ನನ್ನ ಮಕ್ಕಳು ಬೆಂಕಿ ಹಾಕ ಈ ಥರ ಆಗ್ಬಿಡ್ತಲ್ಲೇ ಪಲ್ಲು. ಅಯ್ಯೋ, ಇದ್ಯಾವ ನಾಯಿ ಕಜ್ಜಿ ನಾಯಿ ಉಳಸ್ಕ ಹೋಯ್ತೈತಿ. ಇದನ್ನ ಬಗ್ಳ್ಕೊಂಡು ಹೋಯ್ತೈತಲ್ಲೇ ಶಾಂತಿ. ಅಯ್ಯೋ, ಇವಳು ಉಳ್ಗಾಲಿಲ್ಲ ಕಣೆ. ಅವಳು ಹಾಕಿರೋ ತುಂಡ್ಲಂಗ ನೋಡು ಓಡ್ತೈತದು. ಏನೋ ತಿನ್ನಕ್ಕೆ ಇಟ್ಕೊಂಡವಳೆ ಅನ್ಕೊಂಡು ಅಲ್ಲಂಗ ಎರ್ಗಿರ್ದು ಬಿಟ್ಟದು ಕಣೆ. ಹತ್ರ ಬರಬೇಡ, ಹೋಗು. ಈ ನಾಯಿ ಯಾಕಾದ್ರೂ ಬರ್ತಿದ್ಯೋ ಮುಂದೆ. ರಾಜ ಅಟ್ಟೋ ಅದನ್ನ ಚೈ ಅಂತ ಹೇಳು. ಆ ಕಡೆಗೆ ಓಡ್ಸೋ ಅದನ್ನ. ಓಡ್ಸೋ, ಬರ್ತಿದೆ, ಓಡ್ಸೋ ಆ ಕಡೆ ಚೈ ಅಂತ ಓಡ್ಸೋ. ಅಯ್ಯಯ್ಯೋ, ರಾಜ ಇದೆ ಯಾವ್ದೋ ನಾಯಿ ಒಂದ್ ಕಡೆ ಹತ್ರನೇ ಬರ್ತೈತೆ ಕಣೋ. ನನ್ನ ಬಟ್ಟೆ ಹೋಗಿ ಹಾಕ್ಬಿಟ್ಟದು. ಬಾರೋ ರಾಜ, ಬಾರೋ. ಅಯ್ಯೋ, ಯಾಕೋ ಭಯ ಆಗ್ತಿದೆ ಕಣೋ. ಅಯ್ಯೋ ರಾಜ. ಯಪ್ಪ, ನಾಯಿ ಕಡ್ದೈತಂದ್ರೆ 1 ವರ್ಷ ಹಂಗೆ 24 ಇಂಜೆಕ್ಷನು 24 ದಿನ ಯಾರು ಕುಡ್ಸ್ಕೊಂತಾರೆ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಪ್ಪ. ನನಗಂತೂ ಈ ನಾಯಿ ಸವಸ ಬೇಡ. ಯವ್ವ, ನಾಯಿಗಳು ಅಂದ್ರೆ ಮೊದಲ ಭಯ ಆಗ್ತವೆ. ನಾಯಿಗಳು ಕೈ ಕಚ್ಚಿಸ್ಕೊಂಡಿನಿ ಅಂದ್ರೆ ನನ್ನ ಕೂದಲು ಪಾತ್ಲೆ ಎಲ್ಲ ಉದ್ರೋಗ್ಬಿಡ್ತಾವೆ. ಮತ್ತೆ ಇಂಜೆಕ್ಷನ್ ಕುಡ್ಸ್ಕೊಂಡಿನಿ ಅಂದ್ರೆ ಬೇರೆ ಯಾವುದೋ ಇಂಜೆಕ್ಷನ್ ಕುಡ್ಸ್ಕೊಬೇಕಂತ ಬಾರ್ದು ಅಂದವ್ರ. ಈಟ್ ಚೆನ್ನಾಗಾಗ್ಯವನೀಗ ಮತ್ತೆ ತೊತ್ಲಾಗ್ಬಿಡ್ತೀನಿ. ಬೇಡಪ್ಪೋ ಬೇಡ, ಈ ನಾಯಿ ಸವಸನ ಬೇಡ. ಫಸ್ಟ್ ಎಸ್ಕೇಪ್ ಆಗಿ ಕೊಡೋಯ್ತೀನಿ. ಶಾಂತಿ, ನಿನ್ ಗಂಡು ಓಡೋದ ಕಡೆ ನೋಡೆ. ತೆರಿಕಳೆ ಹೇಳ್ಕತ್ತೀಯ ನೋಡೆ. ಗಾಡಿ ಮ್ಯಾಗ ಒಬ್ಳ ಕುಂತಾಳ, ನಾಯಿಗೆ ಎದ್ರಕಂಡು ನೋಡೆ ಏಟ್ ಚಲೋ ಕುಂತಾಳ. ಕಚ್ಚಪ್ಪ ಹೋಗ. ಅವಳ ಕಚ್ಚು, ಬಿಡ್ಬೇಡ ಕಚ್ಚು. ಸರಿಯಾದ ನೇರದಾಗ ಕಚ್ಚು. ಇನ್ನೊಂದ್ಕಿತ ಯಾವಂತಕ್ಕೂ ಹೋಗೋದಿಲ್ಲ. ಹಂಗೆ ಕಚ್ಚು ಬಿಡ್ಬೇಡ, ಕಚ್ಚು. ಅಯ್ಯಯ್ಯೋ, ಇವನೇನಪ್ಪ ನಾನು ಒಬ್ಬಾಕಿನೇ ಬಿಟ್ಟು ಹೋಗ್ಬಿಟ್ಟ ಈ ನಾಯಿ ಹತ್ರ. ಯವ್ವ, ಈ ನಾಯಿ ಕಚ್ಚಿದ್ರೆ ಏನ್ ಮಾಡೋದು? ಅಯ್ಯಯ್ಯೋ, ಭಯ ಐತೈತಲ್ಲಪ್ಪ. ಹೋಗ ಕಡೆ ಹತ್ರ ಬರ್ಬೇಡ, ಹೋಗು. ಅಯ್ಯೋ, ಇದು ಯಾವ್ದಪ್ಪ ನಾಯಿ? ಚೈ ಅಂದಷ್ಟು ಮುಂದೆ ಬರ್ತಾನೆ ಐತಿ. ಕಡ್ದಿಡ್ಬಿಟ್ಟದಕ್ಕಪ್ಪ. ಏನಪ್ಪ ಮಾಡೋದು? ಏನ್ ಮಾಡೋದು? ಒಂದು ಅರ್ಥನ ಆಯ್ತಿಲ್ಲ. ಅಯ್ಯೋ ಭಗವಂತ, ಅಯ್ಯೋ ನೀನೇ ಕಾಪಾಡಪ್ಪ. ಅಯ್ಯಯ್ಯೋ, ಈ ನಾಯಿ ಕಾಲ್ಗ ಕಚ್ಚಕ್ ಬರ್ತೈತಲ್ಲಪ್ಪ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಿ ಓಡೋಗದ ಒಳ್ಳೇದೈತಿ. ಹೆಂಗಪ್ಪ ಓಡೋಲಿ? ಈ ಗಾಡಿ ಬೇರೆ ಬಿಟ್ಟು ಹೋಗ್ಬಿಟ್ಟ. ನಾನು ಆಕಾರ ಇವನು ನಿಲ್ಲಿಸ್ತೀನಿ ಅಂತ ಒಪ್ಕೊಂಡ್ಬಿಟ್ಟು ಮಂದಿ ಉರ್ಸಕ್ ಹೋಗಿ ನಾವ ಹೊರ್ಕಳ ಮಟ್ಕಾಯ್ತು. ನನ್ನ ಬಿಟ್ಟು ಹೋಗ್ಬಿಟ್ಟ ಇವನು ಮನೆಯಾಳ. ಅಯ್ಯೋ ನಾಯಿ. ಅವ್ರಿಬ್ರಲ್ಲಿ ಕುಂತವ್ರಲ್ಲ, ಹೋಗ ಕಡೆಗ ಚೈ. ಅಲ್ಲ ಕಡೆ, ನಾವು ಸುಮ್ ಕುಂತಿರೋ ಹತ್ರ ಯಾಕೆ ಬರುತ್ತಾ ನಾಯಿ? ನಿನ್ ಲಂಗ್ ನೋಡಿ ಏನೋ ಇಟ್ಕೊಂಡೋಳ, ಬಟ್ಟೆ ಒಳಗೆ ಅನ್ಕೊಂಡು ಓಡ್ ಬರ್ತೈತಿ. ತೊಡೆ ನೋಡಿ ಏನೋ ಲೆಗ್ ಪೀಸ್ ಅನ್ಕೊಂಡ್ ಬತ್ತಿರ್ಬೇಕೇನೋ. ನಿನ್ನ ಬಟ್ಟೆ ಹಾಕಂದ್ರ ನೋಡಿ. ಕಡಿತ ಸುಮ್ಕಿರು.
ಬಟ್ಟೆ ಹಾಕೊಳಕ್ಕಾಗಲ್ವಂತೆ. ಅವಳು ನಿನ್ಗಿಂತ ಹೆಚ್ಚಾಗಿ ಟೀ ಶರ್ಟು ಪ್ಯಾಂಟು ಎಲ್ಲ ಹಾಕ್ಬಿಟ್ಟೋಳು. ಇವಾಗ ಫ್ರಾಕ್ ಕೊಳಕಂತಿರೋದು ಇತ್ತೀಚೆಗೆ. ಅದಕ್ಕೂ ಮುಂಚೆ ಅವಳು ಇಷ್ಟು ಬಂದಂಗೆ ಟೀ ಶರ್ಟ್ಗಳು ಪ್ಯಾಂಟ್ಗಳು ಹಂಗ ಬೆಳೆಸಿರೋದು ಅವ್ರವ್ವ. ನೀನೇನು ಹೇಳ್ತಿ? ನಿನ್ ಪುಟ್ಕೋಸಿನೂ ಹಾಕಕ್ಕಾಗಕ್ಕಿಲ್ಲ. ಏನೊಳೆ ತೆಳ್ಳಗೆ ಏನ್ಬಿಟ್ರು ಹಂಗ ಹಾಕೊಂಡ್ ಬಂದವಳೆ. ಅದು ನೋಡಕ್ಕೆ ಅವಳೆ ಲೆಗ್ ಪೀಸ್ ಕಂಡಂಗೆ ಕಾಣ್ತೈತಿ ನೀ ತೋಡೆ. ಅದಕ್ಕೆ ಕಟ್ಕೊಂಡು ಹೋಗಕ್ಕೆ ಬಂದೈತಿ ನಾಯಿ ನೋಡು. ಯಾವ್ದಪ್ಪ ಇದು ನಾಯಿ ನನ್ ಬಿಟ್ಟು ಹೋಗಲ್ತ ಅನ್ಸುತ್ತಾ ಇದೆ. ಯಾವ್ದ ಇದು ನಾಯಿ? ಛೈ ಛೈ ಹೋಗ ಕಡೆ ಕಲ್ ತಕೊಂಡು ಹೊಡೆದು ಬಿಡ್ತೀನಿ ನೋಡು, ಹೊಡೆದು ಬಿಡ್ತೀನಿ ನೋಡು ಹೋಗ. ಅಯ್ಯಯ್ಯೋ ಇದು ಯಾವ್ದಪ್ಪ ಗಾಡಿ ಎಲ್ಲ ಅಲಾಡ್ತೈತಿ, ಬೀಳ್ತೀನಿ. ಹೋಗ ಕಡೆ ಹೋಗ ನಾಯಿ ಹೋಗು. ಯಪ್ಪೋ ಇದು ಯಾವ್ದಪ್ಪ ನಾಯಿ? ನಾನು ಇವತ್ತು ಪಕ್ಕ ಬೀಳ್ತೀನಿ. ಯವ್ವ ನಂಗೆ ಉಳ್ಗಾಲಿಲ್ಲೋ. ಛೈ 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 ನೀನು ಅಲಾಡ್ತಿದ್ ನೋಡು. ನಾನು ಆ ಕಡೆಗೆ ಈ ಕಡೆಗೆ ಎಲ್ಲ ತಿರ್ಗಾಡ್ತಾನೆ ಹೋಗತ್ತಗ. ನಾಯಿ ಬೀಳ್ಸ್ಬಿಟ್ಟು ನನ್ಗತ್ತ ಕಣ್ಣ ಏಟೈತಲ್ಲಪ್ಪ. ಯಪ್ಪ ನನ್ನ ಕಣ್ಣು ಹೋಯ್ತು. ಯವ್ವ ನನ್ಗೋಯ್ತು. ಇವನ್ ಬೇರೆ ಬಿಟ್ಟ ಗಾಳಿನೂ ಬಿದ್ದೋಯ್ತು. ನನ್ ಕಣ್ಣು ಹೋಯ್ತು. ಅಯ್ಯಯ್ಯೋ ಬನ್ನಿ ಆಂಟಿ ಎತ್ತು ಮಾವಳ ಬಿದ್ದು ಬಿಟ್ಟವಳೆ ಬನ್ನಿ. ಅಯ್ಯೋ ನಾಯಿ ಬೇರೆ ಬೀಳ್ಸ್ಬಿಟ್ಟು ಓಡೋಗ್ಬಿಡ್ತಲ್ಲ ಇದು ದರಿದ್ರದ್ದು. ಅಯ್ಯೋ ಇವಳೆ ನಿಂಗೆ ಬಿದ್ಬಿಟ್ಲು ಒಂದೇ ಕಿತ. ನಿಮ್ಮನೆ ತಾವು ಬೇರೆ ಬಿದ್ದವಳೆ. ಬನ್ನಿ ಆಂಟಿ ಎತ್ತು ಮಂತ ಬನ್ನಿ. ನಿಂತ್ಕೋ ಸಂತೇಮ್ಮ, ಹೋಗಬೇಡ. ನೀನು ನಿಂತ್ಕ ಇಲ್ಲ ಕುತ್ಕ. ಅವ್ರು ಬಂದು ಎತ್ಕೊಂಡು ಹೋಗ್ತಾಳೆ. ಅವ್ರ ಮಗಳನ್ನ ಕಂಡವಳೆ. ಯಾರು ಹೋಗಿ ಹೇಳ್ತಾರ ನಾಯಿ ಬೀಳ್ಸೈತಿ ಅಂತೇಳಿ ಯಾರು ಬರ್ತಾರ? ನನ್ನ ಮಗ ಬಂದ ಮ್ಯಾಗ ಹೇಳಿ ಕಳಿಸ್ತೀನಿ. ಅವಳೇ ಬಂದು ಎತ್ಕೊಂಡು ಹೋಗ್ಲಿ. ನಾವ್ಯಾಕಿತ್ತಮ್ಮ ಸುಮ್ಕಿರು. ಆಮ್ಯಾಗ ನೀನೇ ಬೀಳ್ಸಿ ಮಾಡಿ ಅಂತೇಳಿ ನಾಟಕ ತೆಗಿತಾರ. ಸುಮ್ಕಿರು. ಅವಳು ಬಿದ್ದಿರೋದು ಅವಳಿಗೆ ಗೊತ್ತಿರ್ತಾವ. ಏನಾರು ಅಂದಾಳಂದ್ರೆ ಕಪ್ಪಲ್ ಕುಯ್ಯು ಅಂತ. ನೀನು ಬೀಳ್ಸಿ ಪಳ್ಸಿ ಅಂದ್ರೆ ಸುಮ್ಮನೆ ಬುಡ್ಗಿಡೋದು ಬೇಡ. ಲೌಡಿ ಮಂಡಿಗೆ ಬಿದ್ದಿರೋದು ಒಳ್ಳೆದೇ ಆಯ್ತು ತಗ. ನಿಂಗೆ ಗಂಡನ ಜೊತೆ ಸಲ್ಗೆ ಇಂದಿರಕ್ಕೆ ಹೋದ್ಲು ಚಕ್ಕಂದಾಡಕ ಹೆಂಗ್ ಬಿದ್ಲು ನೋಡು. ಹೊಸ ವರ್ಷ ಅನ್ಕೊಂಡು ತುಂಡು ಲಂಗ ಹಾಕೊಂಡು ಒಳ್ಳೆ ಕಾಲು ನೋಡು, ಕಾಲು ಒಳ್ಳೆ ಕೋಳಿ ಎಕ್ಕಂಡಂಗೆ ಕಾಣ್ತು. ನಾಯಿ ಸರಿಯಾಗ ಬಾಯಾಕ ಕೊಯ್ತು. ಸದ್ಯಕ್ಕೆ ಬೀಳ್ಸಿ ಓಡೋಗ್ಬಿಟ್ಟೈತಿ. ಯಾರೋ ಮನಸ್ರು ಅನ್ಕೊಂಡು, ಇಲ್ಲ ಅಂದ್ರೆ ಸರಿಯಾಗ ಕಡಿತಿತ್ತು. ಇದು ಯಾರೇ ಇರಮ್ಮ ಹಿಂಗೆ ಬಿದ್ದವ್ರಿ ನಿಮ್ಮ ಮನೆ ಬಾಗ್ಲಕ್ಕ? ನಾನು ಇವತ್ತು ಹೊಸ ವರ್ಷ ಅಂದ್ಬಿಟ್ಟು ಯಾವುದೋ ಹೆಣ್ಣು ಹುಡುಗಿ ಕುಡ್ದು ಬಿದ್ದೈತಲ್ಲ. ಇದಕ್ಕೆ ಏನೋ ಬಂದಿರೋದು, ಯಾವಾಗ ಕುಡ್ಕೊಂಬಂದಿರೋದು ಕುಡುಕ್ ಸುಳೆ ಮುಂಡಾರು. ಅಯ್ಯೋ ಇವ್ರ ಮನ್ ಕೈ ಇವಾಗ ಕುಡ್ದು ಬಂದು ನಿಮ್ಮ ಮಟ್ಟಿ ಬಾಗ್ಲಕ್ಕೆ ಬಿದ್ದಾವಲ್ಲೇ. ಹಿರಮ್ಮ ಇದ್ದಿದ್ರ ಸರಿಯಾಗಿ ಬಡಿತಿದ್ಲು. ಆಕೆ ಇಲ್ಲಲ್ಲ, ಅದಕ್ಕೆ ಹಂಗ ಬಂದು ಬಿದ್ದಾಳಲ್ಲ. ಯಪ್ಪ ನನ್ನ ಕೈಯಲ್ಲಿ ಎದಳಕ್ಕೂ ಐತಿಲ್ಲ. ಕಾಪಾಲ್ಗ ಸರಿಯಾಗಿ ಹೊಡೆದು ಬಿಡ್ತಾನೆ ಅಲ್ಲ. ಯಪ್ಪ ನನ್ನ ಕೈಯಲ್ಲಿ ಎದಳಕ್ಕೆ ಐತಿಲ್ಲ. ತಲೆ ಸುತ್ತದಂಗೆ ಐತಿದೆ. ಯಮ್ಮ ಲೇ ಈ ಹುಡುಗಿನ ಓಡ್ತಿದ್ರೆ ಪಾರ್ವತಿ ಮಗಳಲ್ವೇನೆ? ಪಾರ್ವತಿ ಮಗಳ ಪಲ್ಲವಿ ಅಂತ. ಇದೇ ತಾನೇ ತುಂಡು ಲಂಗ ಹಾಕೊಂಡು ಪುಡ್ಗೋಸಿ ಹಾಕೊಂಡು ಸುತ್ತಾಡೋದು. ಕೆಳಗ ಚಡ್ಡಿ ಕಾಣುವಂಗ. ದರಿದ್ರದವು ಏನು ಹಾಕಂತವ ಬಟ್ಟೆಗಳ. ಇವ್ ಮಾಯಕ ಮೊಣ್ಣಾಕ ಕುಡ್ದು ಅದ್ರಾಗ ಬೇರೆ ಕುಡ್ದು ಬಂದು ಬಿದ್ದವಳಲ್ಲವ. ಇವ್ರವಂಗೆ ಹೇಳ್ಬತ್ತೀನಿ ನೀರು ಕುಡುಕ್ ಸುಳೆ ಮುಂಡೆಗೆ. ಇವ್ರವ ದೊಡ್ಡ ಕುಡುಕ್ ಸುಳೆ ಮುಂಡೆ, ಇವಳು ಚಿಕ್ಕ ಕುಡುಕ್ ಸುಳೆ ಮುಂಡೆ. ಬತ್ತೀನಿ ನೀರು ಹೇಳಿ. ಯಾಕೆ ಇರಿ ಹಿಂಗೆ ಆಗ್ತಿದ್ದಿ? ನಾನೇನಾರು ಅನ್ಬಾರ್ದನ್ನೇನ? ಅವಳು ಕುಡುಕ್ ಸುಳೆ ಮುಂಡೆ ಹೆಂಗೆ ಬಿದ್ದಾಳ? ಅದಕ್ಕೆ ಅಂದಿದ್ದು ಕುಡುಕ್ ಸುಳೆ ಮುಂಡೆರು ಹೊಸ ವರ್ಷ ಅಂದ್ಬಿಟ್ಟು ಹೆಣ್ಮಕ್ಳು ಕುಡಿಯೋದನ್ನ ನನ್ನ ಮಗ ಫೋನಾಗ ತೋರಿಸಿದ. ನೋಡೇಯವ್ವ ಹೆಂಗೆ ಕುಡ್ಕೊಂಬತ್ತವೆ, ಕುಡ್ದು ಓಡಲ್ಲ ಅಲ್ಲ ಆಡ್ತವೆ ಬೆಂಗಳೂರಾಗ ಅಂತೇಳಿ ತೋರಿಸಿದ. ಹೊಸ ವರ್ಷದ ದಿನ ಈ ಹೆಣ್ಣು ಕುಡ್ದು ಯಾರು ಕೊಡ್ಸಿರೋ ಕಾಣೆ ಯಾವ ನನ್ನ ಮಗನ ಹತ್ರಕ್ಕೆ ಹೋಗಿ ಕುಡ್ಸ್ಕೊಂಬಂದ್ಲ. ದರಿದ್ರದವ ಯವ್ವ. ನಾನು ಇಂಥವೆಲ್ಲ ನೋಡಿದ್ದಿಲ್ಲವ ನಮ್ಮ ಕಾಲದಾಗ. ಈಗ ನಾವು ಎಣ್ಣೆಗೆ ತಕ್ಕ ಕುಡಿಯೋದು, ಬೇರೆ ರೋಡಾಲೆ ತೇಲಾಡೋದು. ಎಣ್ಣೆ ಹೊಡೆದೈತೆ ಮನ್ಸು, ಎಣ್ಣೆ ಹೊಡೆದೈತೆ ಅಂತ. ಅಲ್ಲ ಈಗಿನ ಕಾಲದವು ಎಣ್ಣೆ ಹೊಡೆದೈತೆ ಮನ್ಸು, ಎಣ್ಣೆ ಹೊಡೆದೈತೆ ಈ ಹಣ್ಣು ಕೇಳ್ತಾವೇನ? ವಯಸ್ಸಾದವು ಎಲ್ಲ ಕೇಳ್ತಾವ, ಎಲ್ಲ ಬಾಯ್ಪಾಠ ಮಾಡ್ಕೊಂಡ್ಬಿಡ್ತಾವ. ಆಗಿನ ಕಾಲದಲ್ಲಿ ಜಾನಪದ ಸಾಂಗ್ಗಳನ್ನ ಬುಡ್ದಂಗೆ ಬಾಯ್ಪಾಠ ಮಾಡ್ಕೊಂತಿದ್ದು. ನೀನು ಎಣ್ಣೆ ಹೊಡೆದೈತೆ ಅದನ್ನ ಬಾಯ್ಪಾಠ ಮಾಡ್ಕೊಳಕ್ಕಿಲ್ವೇ? ಯಾಕಂದ್ರೆ ಕುಡುಕ್ ಸುಳೆ ಮುಂಡರಿಂತವ್ರ ಅವ್ರ ಅಂತೇಳಿ ಆಡಕ್ ಬೇಕಲ್ಲ. ಪಾಪ ಇನ್ನು ನಾಯಿ ಸತ್ತಿ ಕಡ್ದು ಬಿದ್ದೈತಿ. ಆದ್ರೆ ಈ ಮುದ್ಕಿ ಬಂದು ಕುಡುಕ್ ಸುಳೆ ಮುಂಡರ ಹಂಗ ಹಿಂಗ ಅಂತ ಬೈತೈತಿ. ನಮ್ಮೂರಾಗ ಬೈಯೋದ ಹಿಂಗೈತಿ, ಏನು ಮಾಡಕ್ ಆಗಕ್ಕಿಲ್ಲ. ಮಾತಂದ್ರೆ ಕುಡುಕ್ ಸುಳೆ ಮುಂಡೇರ ಅಂತನ ಬೈತಾರ. ಏ ಅಕ್ಕ ಬಿಡು, ಫಸ್ಟ್ ಹೋಗಿ ಎತ್ತು ಮಂತೇವಳ ಬಿಡು. ಎದಕ್ಕೆ ಹಿಂಗ್ ಹಿಡ್ಕಂದಿ ಬಿಡು? ಏ ಇರಮಕ್ಕ ಬಿಡು ಅಂತೀವ ಬುಡಂಟಿ. ಯಾಕೆ ಹಿಂಗ್ ಹಿಡ್ಕಂದಿ? ಹೋಗಿ ಅವೆಣ್ಣ ಎತ್ತು ಮಂತ ಏನಾಗೈತೆ ಏನ್ಬಿಟ್ಟೈತೆ ನೋಡಮ್ಮ ಬುಡಂಟಿ. ಅಕಸ್ಮಾತ್ ಏನಾರು ಸತ್ಕಿತ್ ಹೋಗ್ಬಿಟ್ಟಾಳು ಬಿಡು. ಅಲ್ಲಕ ನಮ್ಮ ಸಂತಿ ಏನೋ ಅಂತಿದಿ? ಸತ್ಕಿ ತೋಗ್ಬಿಟ್ಟಳು ಹೋಗೋದ್ರೊಳಗೆ ಅಂತಿದಿ? ನನಗೆ ಗೊತ್ತೈತಿ ಕನ್ನವ. ನೀನೇನೋಳೆ ಇನ್ನ ತಮಾಸೆ ಮಾಡಿದ್ಬಿಟ್ಟಿಲ್ಲೇನ? ನಾನು ಸತ್ತೋಯ್ತಾಳೆ ಅಂತಿ? ನಾನು ಇನ್ನ ಗಟ್ಟು ಮುಟ್ಟಾಗಿರ್ತೀನಿ ಬಾ. ನಿನ್ನ ಮಕ್ಳು ಮೊಮ್ಮಕ್ಳು ಆಗೋವರೆಗೂ ನಾನು ಇನ್ನ ಗಟ್ಟು ಮುಟ್ಟಾಗಿರ್ತೀನಿ. ಸಂಕ್ರಂಜಿ ಬಾ, ನನ್ನ ಮೊಮ್ಮಕ್ಳು ನೀರು ಇವೆ ಅಂತ ನೀನಾಗ ಹೋಗ್ತೀನಿ ನೋಡು. ಅವಳಪ್ಪ ಮುತ್ಕಿ ಹೋಗ್ತಾನೆ ಇಲ್ಲ. ನನಗೆ ಬರೀ ಇಲ್ಲಿ ಸಂಕಟದಂಗೆ ಐತೈತಿ. ಎದಳಕ್ಕೂ ಐತಿಲ್ಲ, ಸುಸ್ತೈತೈತಿ. ಕೈ ಎಳಕ ಐತಿಲ್ಲ. ಕೈ ಉಳಕ್ಬಿಡ್ತೋ ಏನೋ. ಈ ರಾಜನೋ ನನ್ನ ಬಿಟ್ಟು ಕಣ್ಣ ಈ ಥರ ಮಾಡ್ಬಿಟ್ಟು ಬಡ್ಡೆ ಇದೆ. ಇವತ್ತ ಕೈ ಬಿಟ್ಟೈತೆ. ನೀನು ಮದುವೆ ಆದ್ಮೇಲೆ ಹೆಂಗಪ್ಪ? ನಮ್ಮ ಅವ್ನ ಮಾತು ಕಟ್ಕೊಂಡು ಅವನು ಮದುವೆ ಆಗಿಲ್ಲ ಅಂದ್ರೆ ನಾನು ಸತ್ತೆ. ಅಲ್ಲಕ ನಮ್ಮ 35 ನಿಮ್ಮ ಅವ್ವಲ್ಲಿ ಹಂಗೆ ಹಾಕ್ಸವತ್ನಾಗ ಹೇಳ್ತೀನಿ ನಾನು. ಇವಳಿಗೆ ಹಂಗೆ ಹಾಕಿಸ್ಬೇಡ, ಕಮ್ಮಿಲ್ಲ ಹಂಗೆ ಹಾಕಿಸ್ಬೇಡ. ಬೆಳೆಯೋದು ಐತಿ, ಮದುವೆ ವಯಸ್ಸು ಬಂದೈತಿ. ಹಿಂಗೆ ಹಂಗೆ ಹಾಕಿಸ್ತಿಲ್ಲ, ಪುಟ್ಕೋಸಿಲ್ಲ ಹಂಗುವ. ಅದೇನು ಮಂಡಿಯಿಂದ ಕೆಳಕರು ಐತೇನ? ಮಂಡಿಯಿಂದ ಮ್ಯಾಕ್ ಐತಿ, ಬೇಡ ಕಮ್ಮಿ ಹಾಕಿಸ್ಬೇಡ ಅಂದ್ರೆ ನೀವು ಅವು ಕೇಳ್ತಿದ್ದಿಲ್ಲ. ನನ್ನ ಮಗಳು ಭಾಳ ಒಳ್ಳೆಯವಳು ಅನ್ನೋಳು. ನೋಡ್ದೇನ ಬಂದು ಈ ರಮ್ಮನ ಮನೆ ಮುಂದೆ ಕುಡ್ಕೊಂಡು ಬಿದ್ದೀಯಲ್ಲ. ಅಯ್ಯೋ ಕುಡುಕ್ ಸುಳ ಮುಂಡೇರ. ಉದಾರ ಆಗಕ್ಕಿಲ್ಲ ಬುಡ, ನೀನು ಉದಾರ ಆಗಕ್ಕಿಲ್ಲ ಬುಡ. ಇದ್ಯಾವುದೇ ಬೈಕ್ ಬೇರೆ ತಗೊಂಡು ಹೋಗಿದ್ದಿ? ಇದು ಸಾವುಕಾರ ಮಗುಂದು ತಾನೇ ಬೈಕು. ಇದನ್ನ ಯಾಕೆ ತಗೊಂಡು ಹೋಗಿದ್ದಿ ನೀನು? ಅಯ್ಯೋ ಶಾಂತಿ ಅಮ್ಮ, ನಿನ್ನ ಗಂಡಂಗೇನು ಬುದ್ಧಿ ಇಲ್ಲೇನ? ರಾಜಂಗ ಇವಳು ಕೈಯಾಗ ಬೈಕ್ ಕೊಟ್ಟವನಲ್ಲ. ಇಲ್ಲ ಏನಾರು ಕತ್ಕಿತ್ಕೊಂಡು ಓಡಬಿಟ್ಲು ಹೆಂಗೋ? ಗಾಡಿ ಇಲ್ಲಿ ಬಿದ್ದೈತಿ. ಈ ಕಡೆ ಸ್ಪಾಟ್ ಔಟ್ ಬಿದ್ದಾಳ. ಸತ್ಗಿತ್ತು ಹೋಗ್ಬಿಟ್ಲ ಹೆಂಗ? ಅಲ್ಲ ಈ ಮುದ್ಕಿ ಸ್ಪಾಟ್ ಔಟ್ ಅನ್ನೋದ್ರೆ ಇಂಗ್ಲೀಷ್ ಕಲ್ತ್ಬಿಟ್ಟದ. ಈಗಿನ ಕಾಲದ ಮಾಲ್ ಕಲಿತ